ದೇವರ ವಾಕ್ಯವನ್ನು ಆಲೋಚನೆ ಮಾಡೋಣ ಪ್ರಿಯರೇ. ಏನ್ರಿ ಪ್ರಿಯರೇ, ಏನು ಸಬ್ಜೆಕ್ಟು? ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದೆ ಇರೋದಕ್ಕೆ ಕಾರಣ ಏನು ಎಂಬುದಾಗಿ ನಾವು ಇದನ್ನು ಆಲೋಚನೆ ಮಾಡೋಣ. ಅದಕ್ಕೋಸ್ಕರ ಕೇಳುವಂಥ ನೀವೆಲ್ಲರೂ ಕೂಡ ಜಾಗೃತಿಯಿಂದ ಕೇಳಿ ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ಅದರಲ್ಲಿರ್ತಕ್ಕಂಥ ಭಾವನೆ ಏನು, ಅದರಲ್ಲಿರ್ತಕ್ಕಂಥ ಆ ಮಾತಿರ್ತಕ್ಕಂಥ ಸಾರಾಂಶವೇನು, ಯಹೂದ್ಯರಿಗೂ ಸಮಾರ್ಯದವರಿಗೂ ಯಾಕೆ ಬಳಕೆ ಇರಲಿಲ್ಲ, ಅಷ್ಟೊಂದು ಭಿನ್ನಾಭಿಪ್ರಾಯ, ಅಷ್ಟೊಂದು ತನ್ನ ಹೃದಯದಲ್ಲಿ ಏನಂದರೆ ಪಗ ಯಾಕೆ ತುಂಬಿಕೊಂಡು ಕುಂದಿದ್ದಾರೆ. ಯಹೂದ್ಯರಂದರು ಸಮಾರ್ಯದವರಿಗೆ ಇಷ್ಟ ಇಲ್ಲ, ಸಮಾರ್ಯದವರಂದರೆ ಯಹೂದ್ಯರಿಗೆ ಇಷ್ಟ ಇಲ್ಲ. ಅಂದರೆ ಇಬ್ಬರ ಮಧ್ಯದಲ್ಲಿ ಏನಿದೆ ವೈರತ್ವ ತುಂಬಿಕೊಂಡಿದ್ದೆ ಪ್ರಿಯರೇ. ಯಾಕೆ ವೈರತ್ವ ಅಷ್ಟೊಂದು? ಸಮಾರ್ಯದವರಿಗೆ ಯಹೂದ್ಯರಂದರೆ ಯಾಕೆ ಇಷ್ಟ ಆಗಲಿಲ್ಲ, ಯಹೂದ್ಯರಿಗೆ ಸಮಾರ್ಯದವ್ರಿಗೆ ಯಾಕೆ ಇಷ್ಟ ಇರಲಿಲ್ಲ? ಅಷ್ಟೊಂದು ಅವರಿಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಭೇದ ಏನು, ಅವ್ರ ಮಧ್ಯೆ ಇರ್ತಕ್ಕಂಥ ಒಂದು ಕೋಪ ಏನು, ಅಷ್ಟೊಂದು ದ್ವೇಷ ಯಾಕೆ ಯಹೂದ್ಯರಿಗೂ ಸಮಾರ್ಯದವರಿಗೆ ಯಾಕೆ ಬಳಕೆ ಇರಲಿಲ್ಲ, ಎಷ್ಟೊಂದು ಪಗ ಯಾಕೆ ತುಂಬಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅದರಲ್ಲಿರ್ತಕ್ಕಂಥ ಎರಡು ಕಾರಣ ಇದೆ ಪ್ರಿಯರೇ. ಯಾಕಂದರೆ ಯಹೂದ್ಯರಲ್ಲಿ ಸಮಾರ್ಯದವರಿಗೂ ಯಹೂದ್ಯರಿಗೂ ಬಳಕೆ ಇಲ್ಲದಕ್ಕೆ ಇರೋದಕ್ಕೆ ಕಾರಣ ಏನಂದರೆ ಅವ್ರ ಮಧ್ಯದಲ್ಲಿ ಎರಡು ಕಾರಣಗಳಿದೆ ಪ್ರಿಯರೇ. ಆಲೋಚನೆ ಮಾಡೋ ಗೊತ್ತಾಗ್ತದ. ಅವರಿಬ್ಬರಿಗೆ ಹೊಂದಾಣಿಕೆ ಯಾಕೆ ಇರಲಿಲ್ಲ ಅಂದರೆ ಹೊಂದಾಣಿಕೆ ಇಲ್ಲದೆ ಇರೋದಕ್ಕೆ ಕಾರಣ ಮುಖ್ಯವಾದ ಯಾರು, ಯಹೂದ್ಯರಿಗೂ ಯಾಕೆ ಬಳಕೆ ಇರಲಿಲ್ಲ ಎಂಬುದಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನದಿಂದ ಕೆಲವು ವಚನಗಳನ್ನು ಆಲೋಚನೆ ಮಾಡೋಣ ಪ್ರಿಯರೇ. ಆತನ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳುವುದಕ್ಕಾಗಿ ಊರೊಳಗೆ ಹೋಗಿರಲು ಸಮಾರ್ಯದವಳಾದ ಒಬ್ಬ ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯದವಳಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಏನು ಕೇಳ್ತಕ್ಕಂಥ ಮಾತಂದರೆ, ಯೇಸು ಕ್ರಿಸ್ತನು ಸಮಾರ್ಯದ ಸ್ತ್ರೀಗೆ ಕೇಳುವಂಥ ಮಾತು ಏನು ಕೇಳ್ತಾ ಇದ್ದಾರೆ ಅಂದರೆ, ಅಮ್ಮ, ನನಗೆ ದಾಹ ಆಗಿದೆ, ಕುಡಿಯೋದಕ್ಕೆ ನೀರು ಕೊಡು ಎಂಬುದಾಗಿ ಯೇಸು ಕ್ರಿಸ್ತರು ಸಮಾರ್ಯದ ಸ್ತ್ರೀಗೆ ಕೇಳ್ತಿದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳೇ. ಆದರೆ ಸಮಾರ್ಯ ಸ್ತ್ರೀ ಕೊಡುವಂಥ ಉತ್ತರ ಏನಂದರೆ, ಯಹೂದ್ಯನಾದ ನೀನು ಸಮಾರ್ಯದೊಳಗ ನನ್ನನ್ನು ನೀರು ಹೆಂಗೆ ಕೇಳ್ತಿ ಅಂಥೇಳಿ ಪ್ರಶ್ನೆ ಮಾಡ್ತದೆ. ಅಂದರೆ ಯೇಸು ಕ್ರಿಸ್ತನ ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ನೋಡಿ, ಯೇಸು ಕ್ರಿಸ್ತ ಇರ್ತಕ್ಕಂಥ ರೂಪ ನೋಡಿ, ಆತನ ಮಾಡುವಂಥ ಮಾತುಗಳನ್ನು ನೋಡಿ ಈತನು ಯಹೂದ್ಯನು ಅಂತೇಳಿ ಗ್ರಹಿಸಿಕೊಂಡು ಕೇಳುವಂಥ ಪ್ರಶ್ನೆ ಏನಂದರೆ, ಯಹೂದ್ಯನಾದ ನೀನು ಸಮಾರ್ಯದ ನನ್ನನ್ನು ನೀರು ಹೆಂಗೆ ಕೇಳ್ತಿ ಎಂಬುದಾಗಿ ಪ್ರಶ್ನೆ ಕೇಳ್ತದ. ಯಾಕೆ ಅಂದರೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಹೊಂದಾಣಿಕೆ ಇರಲಿಲ್ಲ, ಬಳಕೆ ಇರಲಿಲ್ಲ, ಸಹವಾಸ ಇರಲಿಲ್ಲ. ಅದಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ, ನೀನು ಯಹೂದ್ಯನಾದಂಥ ನೀನು ಸಮಾರ್ಯದವಾದ ನನ್ನನ್ನು ನೀರು ಯಾವ ರೀತಿಯಲ್ಲಿ ಕೇಳ್ತಿ, ನೀನು ನಿಮಗೆ ಏನು ಸಂಬಂಧ ಇಲ್ಲ, ನಿಮ್ಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಒಂದು ವೈರತ್ವ ಇದೆ. ಅಂಥದ್ರಲ್ಲಿ ಯಹೂದ್ಯರಿಗೂ ಸಮಾರ್ಯರಿಗೂ ಏನು ಬಳಕೆ ಇಲ್ಲದಾಗ ನೀನು ಯಹೂದ್ಯನಾಗಿದ್ದೀರಿ, ಯಹೂದ್ಯನಾಗಿರುವ ನೀನು ನನ್ನನ್ನು ನೀರು ಕೇಳೋದು ಸರಿನಾ ಎಂಬುದಾಗಿ ಸಮಾರ್ಯದ ಸ್ತ್ರೀ ಯೇಸು ಕ್ರಿಸ್ತನಿಗೆ ಕೇಳುವಂಥ ಮಾತು ಪ್ರಿಯರೇ. ಆದರೆ ನಿಜವಾಗ್ಲೂ ಅವ್ರ ಮಧ್ಯದಲ್ಲಿ ಏನಿದೆ ಅಂಥ ವೈರತ್ವ, ಅಷ್ಟೊಂದು ಭಿನ್ನಾಭಿಪ್ರಾಯ. ಯಹೂದ್ಯರಿಗೆ ಸಮಾರ್ಯದಂದ್ರೆ ಇಷ್ಟ ಇರಲಿಲ್ಲ, ಸಮಾರ್ಯದವರು ಯಹೂದ್ಯರಂದರೂ ಇಷ್ಟ ಇರಲಿಲ್ಲ. ಅಂದ್ರೆ ಅಷ್ಟೊಂದು ದ್ವೇಷ, ಅಷ್ಟೊಂದು ಅಸೂಯೆ, ಅಷ್ಟೊಂದು ಕೌರತ್ವ ಯಾಕೆ ಅವರಿಬ್ಬರ ಮಧ್ಯದಲ್ಲಿ ಬಂದಿದೆ, ಯಹೂದ್ಯರ ಮಧ್ಯದಲ್ಲಿ ಸಮಾರ್ಯದವರ ಮಧ್ಯದಲ್ಲಿ? ಕಾರಣವೇನು? ಯೇಸು ಕ್ರಿಸ್ತನ ಕೇಳುವಂಥದ್ದು ಏನಂದ್ರೆ, ಅಮ್ಮ, ನಂಗೆ ಕುಡಿಯೋದಕ್ಕೆ ನೀರು ಕೊಡೋದಕ್ಕೆ ಕೇಳ್ತಿದ್ದಾರೆ ಯೇಸು ಪ್ರಭು. ಅದಕ್ಕೆ ಹೇಳುವಂಥ ಮಾತೇನೆಂದರೆ, ಯಹೂದ್ಯನಾದ ನೀನು ಸಮಾರ್ಯದವರು ನನ್ನನ್ನು ನೀರು ಯಾವ ರೀತಿ ಕೇಳ್ತಾ ಇದ್ದೀವಿ ಎಂಬುದಾಗಿ ಕೇಳ್ತದ. ಅಂದರೆ ಅಷ್ಟೊಂದು ಭಿನ್ನಾಭಿಪ್ರಾಯ, ಅಷ್ಟೊಂದು ಕೊರತೆ ಯಾಕೆ ಅಂತ ಅನ್ನೋ ಬೈಬಲನ್ನು ಪರಿಶೋಧನೆ ಮಾಡುವಾಗ ಅದಕ್ಕೆ ಮುಖ್ಯವಾದಂಥ ಎರಡು ಕಾರಣಗಳಿವೆ ಪ್ರಿಯರೇ. ಅದಕ್ಕೆ ಯಹೂದ್ಯರಿಗೂ ಸಮಾರ್ಯದವರಿಗೂ ಬಳಕೆ ಇರುವುದಿಲ್ಲ, ಅಷ್ಟೊಂದು ಭಿನ್ನತ್ವ ಅವ್ರ ಮಧ್ಯದಲ್ಲಿ. ಯಾಕಂದರೆ ಯಹೂದ್ಯರಂದ್ರೆ ಅಷ್ಟೊಂದು ದ್ವೇಷ, ಯಾರಿಗೆ? ಸಮಾರ್ಯದವರಿಗೂ. ಮತ್ತು ಯಹೂದ್ಯರಿಗೆ ಸಮಾರ್ಯದವರು ಅಂದರೆ ಅಷ್ಟೊಂದು ದ್ವೇಷ. ಅಂದ್ರೆ ಅಷ್ಟೊಂದು ದ್ವೇಷ ಯಾಕೆ ತುಂಬಿಕೊಂಡಿದ್ದಾರೆ, ಅಷ್ಟೊಂದು ದ್ವೇಷ ತುಂಬಿಕೊಂಡಿರೋದಕ್ಕೆ ಕಾರಣ ಏನು, ಅಷ್ಟೊಂದು ಪಗ ಯಾಕೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಮುಖ್ಯವಾದಂಥ ಎರಡು ಕಾರಣಗಳು ಏನಂತೇಳಿ ಮೊದಲನೇ ಕಾರಣ ವಾಕ್ಯದಿಂದ ತಿಳಿದುಕೊಳ್ಳೋಣ ಪ್ರಿಯರೇ. ಯಜ್ರೇನ ಗ್ರಂಥ
ಎಜ್ರನ ಗ್ರಂಥ 4ನೇ ಅಧ್ಯಾಯ, ಎಜ್ರ ಗ್ರಂಥ 4ನೇ ಅಧ್ಯಾಯ ಕೆಲವೊಂದು ವಚನ ನಾವು ಪರಿಶೋಧನೆ ಮಾಡ್ಕೊಂಡು ಪ್ರಿಯರೇ. ಯಾಕಂದ್ರೆ ಯಹೂದ್ಯರು ಅಷ್ಟೊಂದು ಭಿನ್ನಾಭಿಪ್ರಾಯ ಯಾಕೆ ಎಂಬುದಾಗಿ ಕ್ರಿಸ್ತ ಪೂರ್ವದಲ್ಲಿ ಕೆಲವೊಂದು ವಾಕ್ಯಗಳನ್ನು ನಾವು ಪರಿಶೋಧನೆ ಮಾಡುವಾಗ ಯಹೂದ್ಯರು ಎಲ್ಲರೂ ಎಲ್ಲಿ ಆಗಿರ್ತಾರೆ ಅಂದರೆ ಸೆರೆಯಾಗಿ ಹೋಗಲ್ಪಡ್ತಾರೆ ಪ್ರಿಯರು. ಯಾರು ಸೆರೆಯಲ್ಲಿ ಹೋಗ್ತಾರೆ ಅಂದರೆ ನೆಬೂಕದ್ನೆಚ್ಚರ್ ಅಂತಕ್ಕಂಥ ಪ್ರಪಂಚವನ್ನು ಆಳುವಂಥ ರಾಜನು ಯೆರೂಸಲೇಮಿನಲ್ಲಿರ್ತಕ್ಕಂಥ ಯಹೂದ್ಯರನ್ನು ಸೆರೆಯಾಗಿ ಒಯ್ದ ನಂತರ ಕೆಲವು ಕಾಲ ಇದ್ದ ನಂತರ ಆ ದಾಸೋಹದಿಂದ ಬಿಡುಗಡೆಯಾಗಿ ಬರುವಂಥ ಸಮಯದಲ್ಲಿ ಅಂದರೆ ಇವು ಸೆರೆಯಾಗಿ ಒಯ್ದ ನಂತರ ನೆಬೂಕದ್ನೆಚ್ಚರನು ಅಲ್ಲಿರ್ತಕ್ಕಂಥ ಯೆರೂಸಲೇಮಿನಲ್ಲಿ ಇರ್ತಕ್ಕಂಥ ದೇವಾಲಯವನ್ನು ಏನು ಮಾಡ್ತಿರ್ತಾನೆ, ಧ್ವಂಸ ಮಾಡಿರ್ತಾನೆ ರೀ. ಅದಕ್ಕೋಸ್ಕರ ಧ್ವಂಸ ಮಾಡಿರುವಾಗ ಸೆರೆಯಲ್ಲಿ ಇದ್ದಂಥ ಯಹೂದ್ಯರು ಆ ಸೆರೆಯಿಂದ ಬಿಡುಗಡೆ ಆಗಿ ಯೆರೂಸಲೇಮಿಗೆ ಬರುವಾಗ ಅಲ್ಲಿ ಯೆರೂಸಲೇಮದಲ್ಲಿ ದೇವಾಲಯ ಇರುವುದಿಲ್ಲ. ಅದಕ್ಕೆ ಕಟ್ಟೋದಕ್ಕೋಸ್ಕರ ಯಾರು ಅಪ್ಪಣೆ ಕೊಡ್ತಾರೆ ಅಂತ ನೋಡುವಾಗ ಎಜ್ರ ಗ್ರಂಥದಲ್ಲಿ 1ನೇ ಅಧ್ಯಾಯ ನೋಡುವಾಗ ಯಾರು ಅರಸನಾದ ಕೋರೇಷ್ಯನು ಯಹೂದ್ಯರಿಗೆ ಸ್ವದೇಶಕ್ಕೆ ಹೋಗೋದಕ್ಕೆ ಯೆಹೋವನ ಆಲಯವನ್ನು ಕಟ್ಟೋದಕ್ಕೂ ಅಪ್ಪಣೆ ಕೊಟ್ಟಿದ್ದಾನಂತೆ. ಯಾರು? ಕೋರೇಷ್ಯನ್ ಅಂತಕ್ಕಂಥ ಅರಸನು ಸೆರೆಯಲ್ಲಿದ್ದರೆ ಸೆರೆಯಿಂದ ಬಿಡುಗಡೆಯಾಗಿ ಬಂದಾಗ ಯೆರೂಸಲೇಮಿಂದ ಬಂದಾಗ ಯೆರೂಸಲೇಮಿಗೆ ಇಸ್ರಾಯೇಲಿಗೆ ಪ್ರಾಮುಖ್ಯವಾಗಿ ಅಂದರೆ ದೇವಾಲಯ, ಪರಿಶುದ್ಧ ದೇವಾಲಯವನ್ನು ಅವರು ಆ ದೇವಾಲಯದಲ್ಲಿ ಆರಾಧಿಸ್ತಿದ್ರು ಪ್ರಿಯರೇ. ಆದರೆ ಯೆರೂಸಲೇಮಿಂದ ಬಂದಂಥ ಸಮಯದಲ್ಲಿ ಅಲ್ಲಿ ದೇವರ ಆಲಯ ಇರೋದಿಲ್ಲ. ಆದರೆ ಆಲಯ ಇರೋದ ಸಮಯದ ಕಾರಣ ಏನು ಮಾಡ್ತಾರೆ ಅಂದರೆ ಯಹೂದ್ಯರೆಲ್ಲರೂ ಸೇರಿಕೊಂಡು ಆ ಆಲಯವನ್ನು ಕಟ್ಟಬೇಕು ಎಂಬುದಾಗಿ ಆಲೋಚನೆಯಲ್ಲಿ ಇರ್ತಾರೆ ಪ್ರಿಯರೇ. ಕಟ್ಟಬೇಕೆಂಬಂತ ಅರಸನ ಅಪ್ಪಣೆ ಬಂದಾಗ ಅವರೆಲ್ಲರೂ ಯೆರೂಸಲೇಮಿದಾಗ ಬಂದು ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು ಕಟ್ತಾ ಇದ್ದಾರೆ ಅಂದರೆ ಯಹೂದ್ಯರು ಕಟ್ತಾ ಇದ್ದಾರೆ. ಆ ದೇವಾಲಯವನ್ನು ಕಟ್ಟುವಾಗ ಯೆರೂಸಲೇಮಿನ ದೇವಾಲಯ ಕಟ್ಟುವಾಗ ಕಟ್ಟದ ಹಾಗೆ ಅಡ್ಡ ಬಂದಂಥವರು ಯಾರು ಎಂಬುದನ್ನು ನೋಡುವಾಗ ಸಮರ್ಯದವರು ಪ್ರಿಯರಾದ ದೇವರ ಮಕ್ಕಳೇ, ಸಮರ್ಯದವರು. ಯಾಕಂದ್ರೆ ಯಹೂದ್ಯರು ತನ್ನ ದೇವರಿಗಾಗಿ ತನ್ನ ದೇವರಿಗೋಸ್ಕರ ಮಂದಿರವನ್ನು ಕಟ್ಟಬೇಕೆಂಬಂತ ಆಲೋಚನೆ ಕಟ್ಟುವಾಗ ಆ ದೇವಾಲಯವನ್ನು ಕಟ್ಟೋದಕ್ಕೆ ಅಡ್ಡಿ ಬಂದಂಥವರು, ಕಟ್ಟದ ಹಾಗೆ ಅಡಕ ತಂದಂಥವರು ಯಾರು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ, ಬೈಬಲನ್ನು ಪರಿಶೋಧನೆ ಮಾಡುವಾಗ, ದೇವರ ವಾಕ್ಯವನ್ನು ನಾವು ಆಲೋಚಿಸುವಾಗ ಅಡ್ಡ ಬಂದಿರಂಥವ್ರು ಜನರು ಯಾರಂದ್ರೆ ಸಮರ್ಯದವರು. ಅದೇನು ನೋಡ್ತಾ ಇದ್ದೆ ನೋಡಿ, ಎಜ್ರ ಗ್ರಂಥ 4ನೇ ಅಧ್ಯಾಯ ಹೆಡ್ಡಿಂಗ್ ನೋಡಿ ಒಂದ್ಸಾರಿ ಏನಂತ ಬರೆಯಲ್ಪಟ್ಟಿದೆ ಅಲ್ಲಿ, ಸಮರ್ಯದವರು ಕಟ್ಟುವುದಕ್ಕೆ ಅಡ್ಡಿ ಮಾಡಿದ್ದು. ಅಂದ್ರೆ ಸಮರ್ಯದವರು ದೇವರ ಆಲಯವನ್ನು ಕಟ್ಟುವುದಕ್ಕೆ ಅಡ್ಡಿ ಬಿದ್ದಿದ್ದಾರಂತೆ. ಯಾರು ಕಟ್ತಿದ್ರು ಆಲಯ ಅಂದ್ರೆ ಯಹೂದ್ಯರು ಯೆರೂಸಲೇಮಿನಲ್ಲಿ ದೇವರನ್ನು ಕಟ್ಟುವಾಗ ಕಟ್ಟದ ಹಾಗೆ, ಅದನ್ನು ಕಟ್ಟುಗುಡಿಸದ ಹಾಗೆ, ಅದನ್ನು ರಕ್ಷಿಸೋದಕ್ಕೋಸ್ಕರ ಸಮರ್ಯದವರು ಏನ್ ಮಾಡ್ತಿದ್ದಾರಂತೆ, ಅಡ್ಡು ಬಂದಿದ್ದಾರಂತೆ. ಯಾಕಂದ್ರೆ ಇದು ಎಜ್ರ ಗ್ರಂಥ 4ನೇ ಅಧ್ಯಾಯದಿಂದ ಕೆಲವು ವಚನ ಪರಿಶೋಧನೆ ಮಾಡುವ 24ನೇ ವಚನ ಚೆನ್ನಾಗಿ ಓದ್ಕೊತ ಬಂದಾಗ ಅಲ್ಲಿ ಕಟ್ಟೋದಕ್ಕೆ ಅಡ್ಡು ಬಂದವರು ಯಾರು ಅಂದ್ರೆ ಸಮರ್ಯದವರು. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಅಂದ್ರೆ 24ನೇ ವಚನ ಲಾಸ್ಟ್ ವಚನ ಹುಡ್ಕೊಬರೊಂದು ಶಾರ್ಟ್ ಅಂಡ್ ಸ್ಟುಡಿಯೋ ಮುಗಿಸ್ಕೋಬರಿ. 24ನೇ ವಚನ ಎಜ್ರ ಗ್ರಂಥ 4ನೇ ಅಧ್ಯಾಯ 24ನೇ ವಚನ. ಅಂದಿನಿಂದ ಪಾರಸಿಯ ರಾಜನಾದ ದಾಯವೇಶನ ಆಳ್ವಿಕೆಯ 2ನೇ ವರ್ಷದವರೆಗೂ ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವ ಕೆಲಸವು ನಿಂತು ಹೋಯಿತು. ದೇವಾಲಯ ಕಟ್ಟೋದಕ್ಕೆ ಎಲ್ಲರೂ ಸರಿಯಾಗಿ ಬಂದಾಗ ಈ ವಚನವೆಲ್ಲ ಅಂದ್ರೆ ಎಜ್ರ ಗ್ರಂಥ 4ನೇ ಅಧ್ಯಾಯದಿಂದ 24ನೇ ವಚನ ಚೆನ್ನಾಗಿ ಓದ್ಕೊತಾ ಬಂದಾಗ ಅಲ್ಲಿ ಗೊತ್ತಾಗುತ್ತೆ ಪ್ರಿಯರೇ. ನಾ ಶಾರ್ಟ ತೋರಿಸ್ತಾ ಒಂದು ವಚನ ತೋರಿಸ್ತಾ ಇದ್ದೇನೆ. ಅಂದ್ರೆ ಕಟ್ಟುವುದಕ್ಕೆ ಅಡ್ಡು ಬಂದವರು ಯಾರು ಅಂದ್ರೆ ಸಮರ್ಯದವರು. ಈ ಸಮರ್ಯದವರು ದೇವರ ಆಲಯವನ್ನು ಕಟ್ಟದ ಹಾಗೆ ಅಡ್ಡು ಬಂದಿದ್ದಕ್ಕೋಸ್ಕರ ಆ ಹೊಟ್ಟೆಯಲ್ಲಿ ಏನಾಗಿದೆ, ಯಹೂದ್ಯರ ಹೊಟ್ಟೆಯಲ್ಲಿ ಒಂದು ಕೋಪ, ಒಂದು ದ್ವೇಷ ಇದೆ. ಯಾಕೆ ದ್ವೇಷ ಇದೆ ಅಂದ್ರೆ ನಮ್ಮ ಸೃಷ್ಟಿಕರ್ತ ದೇವರ ಆಲಯವನ್ನು ಕಟ್ಟದ ಹಾಗೆ ಅಡ್ಡು ಬಂದು ಇದಕ್ಕೆ ಎಷ್ಟೋ ಕಾಮ ತಂದೆ ರೊಕ್ಕಸಿ ರಾಜನಿಗೆ ಪತ್ರವನ್ನು ಬರೆದು ರಾಜನಿಂದ ಅನುಮತಿ ತಗೊಂಡು ಈ ದೇವಾಲಯವನ್ನು ಕಟ್ಟೋದಕ್ಕೆ ಅಡ್ಡು ಬಂದಂಥವ್ರು ಯಾರು? ಸಮರ್ಯದವರು. ಈ ಸಮರ್ಯದವರಿಗೆ ನಮಗೆ ಯಾವುದು ಸಾಹಸನೆ ಬೇಡಪ್ಪ. ಯಾಕಂದ್ರೆ ನಾನು ದೇವರ ಆಲಯ ಕಟ್ಟುವಾಗ, ದೇವರನ್ನು ಮಂದಿರ ನಿರ್ಮಿಸುವಾಗ ಅಡ್ಡು ಬರುವಂತ ಬಂದಂಥವ್ರು ಸಮರ್ಯದವರು. ಅದಕ್ಕೋಸ್ಕರ ಸಮರ್ಯದವರಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಇವ್ರಿಗೂ ನಮ್ಗೆ ಯಾವುದೇ ಅನುಬಂಧ ಇಲ್ಲ ಎಂಬುದಾಗಿ ಯಹೂದ್ಯರು ಮಾಡ್ಕೊಂಡಿರ್ತಾರೆ. ಅಂದ್ರೆ ತಮ್ಮ ಹೃದಯದಲ್ಲಿ ಕೋಪ, ತಮ್ಮ ಹೃದಯದಲ್ಲಿ ಅಸೂಯೆ ತುಂಬಿಕೊಂಡು ಇವರಿಗೆ ನಮಗೆ ಯಾವುದು ಸಂಬಂಧ ಬೇಡಪ್ಪ. ಯಾಕಂದ್ರೆ ನಮ್ಮ ದೇವರ ಆಲಯವನ್ನು ಕಟ್ಟುವಾಗ ಅಡ್ಡಿ ಬಂದವರು ಯಾರು? ಸಮರ್ಯದವರು. ಅದಕ್ಕೋಸ್ಕರ ಸಮರ್ಯದವರಿಗೂ ನಮಗೆ ಏನು ಬಳಕೆ ಇರಬಾರ್ದು, ಅವರಿಗೆ ನಮಗೆ ಯಾವುದೋ ಸಹವಾಸ ಇರಬಾರ್ದು ಅಂತ ಹೇಳಿ ಆಲೋಚನೆ ಮಾಡಿ ಅವರಿಂದ ಯಹೂದ್ಯರು ತಮ್ಮ ಹೃದಯದಲ್ಲಿ ಪಕ್ಷಭೇದ ತುಂಬಿಕೊಂಡಿದ್ದಾಗ
ಅವರಿಂದ ದೂರ ಆಗ್ತಾರೆ ಪ್ರಿಯರೇ. ಇದು ಮೊದಲನೇ ಪಾಯಿಂಟ್, ಅಂದ್ರೆ ಮೊದಲನೇ ಕಾರಣ ಇದೆ. ಅಂದ್ರೆ ಯಹೂದ್ಯರ ಹೊಟ್ಟೆಯಲ್ಲಿ ಅಷ್ಟೊಂದು ಭಿನ್ನಾಭಿಪ್ರಾಯ ಯಾಕೆ ಅಂದ್ರೆ ದೇವರ ಆಲಯವನ್ನು ಕಟ್ಟೋದಕ್ಕೆ ರೊಕ್ಕಸಿದಂಥವರು ಸಮರದವರು ಆಗಿರೋದ್ರಿಂದ ಸಮರದವರಿಗೆ ಯಹೂದ್ಯರಿಗೆ ಬಳಕೆ ಇರಲಿಲ್ಲ. ಮೊದಲನೇ ಕಾರಣ. ಇನ್ನು ಎರಡನೇ ಕಾರಣ, ಸಮರದ ಹಟ್ಟದಲ್ಲಿ ಅಷ್ಟೊಂದು ಭಿನ್ನಾಭಿಪ್ರಾಯ ಯಾಕೆ ಅದ. ಯಹೂದ್ಯರಂತೂ ದೇವಾಲಯ ಕಟ್ಟದ ಗದ್ದಲೆ ಅಡ್ಡು ಬಂದದಕ್ಕೋಸ್ಕರ ತಮ್ಮ ಹೃದಯದಲ್ಲಿ ಅವ್ರ ಮೇಲೆ ಕೋಪ ಇಟ್ಕೊಂಡೆ ಅವ್ರ ಜೊತೆ ಸಹವಾಸ ಮಾಡ್ತಾ ಇಲ್ಲ. ಆದರೆ ಸಮರದವರು ಯಹೂದ್ಯರೊಟ್ಟಿಗೆ ಯಾಕೆ ಸಹವಾಸ ಮಾಡ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಅವರಲ್ಲೂ ಒಂದು ಕಾರಣ ಇದೆ ಪ್ರಿಯರೇ. ಯಾರಲ್ಲಿ? ಸಮರದವರನ್ನು ಕೂಡ ಒಂದು ಕಾರಣ ಇಟ್ಟುಕೊಂಡು ಅವ್ರನ್ನು ಕೂಡ ಏನ್ ಮಾಡ್ತಾ ಇದಾರೆ ಅಂದ್ರೆ ಯಹೂದ್ಯರ ಜೊತೆ ಸಾಂಗತ್ಯಗಳು ಮಾಡ್ತಾ ಇಲ್ಲ, ಯಹೂದ್ಯರ ಜೊತೆ ಬಳಕೆ ಆಗ್ತಾ ಇಲ್ಲ ಅವರು. ಅವ್ರ ಕಾರಣ ಏನಂದ್ರೆ ಅದಕ್ಕೂ ಕೆಲವೊಂದು ಕಾರಣ ಇದೆ. ಏನಂತ ನೋಡಿಕೋಬಾರೆ, ಅದೇ ಎಜ್ರ ಗ್ರಂಥ 10ನೇ ಅಧ್ಯಾಯ 10ನೇ ವಚನದಲ್ಲಿ ಕೆಲವೊಂದು ಮಾತಿರ್ತದೆ. ಏನಂದ್ರೆ ಈ ಯಹೂದ್ಯರು ಏನ್ ಮಾಡ್ತಿದಾರೆ ಅಂದ್ರೆ, ಈ ವಚನ ನಾವು ಪರಿಶೋಧನೆ ಮಾಡುವಾಗ ಎಜ್ರನ ಗ್ರಂಥ ನೋಡಿ ಪರಿಶೋಧನೆ ಮಾಡುವಾಗ ಏನಿರುತ್ತೆ ಅಂದ್ರೆ, ಈ ಯಹೂದ್ಯರು ಏನ್ ಮಾಡ್ತಿದಾರೆ ಅಂದ್ರೆ ಅನ್ಯ ಜನರು ಸಮರದವರು ಯಾರು? ಅನ್ಯ ಜನರು ಯಾರ್ಯಾರು ಸಮರದವರು ಅಂದ್ರೆ ಅನ್ಯ ಜನರು ಎಲ್ಲಿದ್ದಾರೆ ಅಂದ್ರೆ ಇಸ್ರಾಯೇಲ್ ಜನರು ಸರಿಯಾಗಿ ಒಯ್ದ ನಂತರ ಸಮರ ಪಟ್ಟಣದಲ್ಲಿರ್ತಕ್ಕಂಥ ಇಸ್ರಾಯೇಲನ್ನು ಅಶೂರದ ಅರಸನು ಸರಿಯಾಗಿ ಒಯ್ದ ನಂತರ 5 ಪ್ರಾಂತ್ಯದ ಜನರಿಗೆ ಅಂದ್ರೆ ಅನ್ಯ ಜನರಿಗೆ ಸಮರ ಪಟ್ಟಣದಲ್ಲಿ ತಂದಿಡ್ತಾನೆ. ಯಾರು? ಅಶೂರದ ಅರಸನು ತಂದಿಟ್ಟಾಗ ಯಾರು ತಂದಿರ್ತಾನೆ? ಅನ್ಯ ಜನರಿಗೆ ತಂದಿಟ್ಟ ಸಮಯದಲ್ಲಿ ಏನಾಗಿರ್ತಾವ ಮಧ್ಯದಲ್ಲಿ ಪ್ರಾಬ್ಲಮ್ ಅಂದ್ರೆ, ಅಶೂರದ ಅರಸನು ಒಯ್ದ ನಂತರ ಸಮರದಲ್ಲಿ 5 ಜನರು ತಂದಿಟ್ಟಾಗ ಅನ್ಯ ಜನರು ಬಂದಿದ್ದಾಗ ಆ ಅನ್ಯ ಜನರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಂತ ಕೆಲವು ಪುರುಷರು ಇರ್ತಾರೆ. ಯಾರು? ಯಹೂದ್ಯರಲ್ಲಿ ಮತ್ತ ಬೆನ್ಯಾಮೀನ್ ಗೋತ್ರದವರು ಕೆಲವರು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಿರ್ತಾರೆ ಪ್ರಿಯರೇ. ಅನ್ಯ ಸ್ತ್ರೀಯರು ಮದುವೆ ಮಾಡಿಕೊಂಡಾಗ ಅದು ದೇವರಿಗೆ ಬಹಳ ವಿರುದ್ಧವಾಗಿರೋದ್ರಿಂದ ಏನ್ ಮಾಡ್ತಾನೆ ಅಂದ್ರೆ ಯಾಜಕ ಒಂದು ಮಾತು ಗದ್ರಿಸ್ತಾನೆ ಪ್ರಿಯರೇ. ಏನ್ ಗದ್ರಿಸ್ತಾನೆ ನೋಡಿ, ಎಜ್ರ ಗ್ರಂಥ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಯಾಜಕನಾದ ಎಜ್ರನು ಎದ್ದು ನಿಂತು ಅವರಿಗೆ, ನೀವು ಅನ್ಯ ಜನರ ಹೆಣ್ಣುಗಳನ್ನು ಮದುವೆ ಮಾಡಿಕೊಂಡು ಇಸ್ರಾಯೇಲರ ಅಪರಾಧವನ್ನು ಹೆಚ್ಚಿಸಿದ್ದೀರಿ. ಈಗ ನಿಮ್ಮ ಪಿತೃಗಳ ದೇವರಾದ ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತಾನುಸಾರವಾಗಿ ದೇಶ ನಿವಾಸಿಗಳನ್ನು ಅನ್ಯ ಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೇರೆಯಾಗಿರಿ ಅನ್ನಲು ಕೂಡಿ ಬಂದವರೆಲ್ಲರೂ ಗಟ್ಟಿಯಾಗಿ ನೀನು ಹೇಳಿದಂತೆ ಮಾಡುವುದು ನಮ್ಮ ಕರ್ತವ್ಯ ಎಂಬುದಾಗಿ ಹೇಳ್ತಿದ್ದರು. ಅಂದ್ರೆ ಏನು ಅರ್ಥ ಆಗ್ತದೆ ಅಂದ್ರೆ, ಈಗ ನಾವು ಮದುವೆ ಮಾಡಿಕೊಳ್ಳುವಾಗ ಹುಡುಗನ ಕಡೆಯಿಂದ ಕೆಲವೊಂದು ನೆಂಟರಿಷ್ಟರು ಇರ್ತಾರ, ಹುಡುಗಿ ಕಡೆದು ಕೆಲವೊಂದು ನೆಂಟರಿಷ್ಟರು ಇರ್ತಾರ. ಇದ್ದಾಗ ಇವ್ರ ಮಧ್ಯದಲ್ಲಿ ಮದುವೆ ಆದ ನಂತರ ಒಬ್ಬರೊಬ್ಬರು ಯಾವ ರೀತಿ ಪ್ರೀತಿ ಇರ್ತದ್ರಿ? ಒಂದು ಮದುವೆ ಆದ ನಂತರ ಗಂಡ ಹೆಂಡತಿ ಆದ ನಂತರ ಅಂದ್ರೆ ಹುಡುಗಿ ಕಡೆ ಇರ್ತಕ್ಕಂಥ ನೆಂಟಿಷ್ಟರು ಮತ್ತು ಅದೇ ರೀತಿಯಲ್ಲಿ ಹುಡುಗನ ಕಡೆ ಇರ್ತಕ್ಕಂಥ ನೆಂಟಿಷ್ಟರು ಯಾವ ರೀತಿ ಪ್ರೀತಿ ಇರ್ತದೆ? ಚೆನ್ನಾಗಿ ಪ್ರೀತಿ ಇರ್ತದೆ, ಹೌದಲ್ರಿ? ಅದೇ ರೀತಿ ಚೆನ್ನಾಗಿ ಪ್ರೀತಿ ಇದ್ದಾಗ ಒಂದು ವೇಳೆ ನಾವು ಮದುವೆ ಮಾಡಿಕೊಂಡಂತ ನಮ್ಮ ಹೆಂಡತಿಯನ್ನು ಬಿಟ್ಟು ಕೊಟ್ಟು ಆಕೆಗೆ ದ್ವೇಷ ಮಾಡಿ ಹಾಗೆ ಮಾಡಿ ಆಕೆ ಹೊಡೆದು ಬಡದು ಅವಳನ್ನು ಬಿಟ್ಟು ಕೊಟ್ಟು ತ್ಯಾಗಪತ್ರ ಕೊಟ್ಟಾಗ ಪ್ರೀತಿ ಇರ್ತದೇನ್ರಿ? ಅಂದ್ರೆ ಸ್ತ್ರೀಯಿಂದ ಮದುವೆ ಮಾಡಿಕೊಂಡಂತ ನಮ್ಮ ಹೆಂಡತಿಯರನ್ನು ಬಿಟ್ಟು ಕೊಟ್ಟಾಗ ಎರಡು ಕುಟುಂಬಗಳು ಅಂದ್ರೆ ಎರಡು ಕುಟುಂಬದ ನೆಂಟಿಷ್ಟರು ಪ್ರೀತಿನಿಂದ ಅನುಮತಿಯಿಂದ ಇರೋದಕ್ಕೆ ಸಾಧ್ಯ ಏನ್ರಿ? ಇರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಕಡೆ ತಂದಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ನಾವು ಏನ್ ಮಾಡ್ತಿದ್ದೆವು? ಬಿಟ್ಟು ಕೊಟ್ಟಾಗ, ತ್ಯಾಗಪತ್ರ ಕೊಟ್ಟಾಗ, ಡೈವರ್ಸ್ ತಗೊಂಡಾಗ ಯಾವುದೇ ಸಂಬಂಧ ಇರೋದಿಲ್ಲ. ಹಾಗೆ ಇಲ್ಲೂ ಕೂಡ ಏನಾಗಿದೆ ಅಂದ್ರೆ ಸಮರದವರ ಮಧ್ಯದಲ್ಲಿ ಮತ್ತು ಯಹೂದ್ಯರ ಮಧ್ಯದಲ್ಲಿ ಏನಾಗಿದೆ ಅಂದ್ರೆ, ಈ ಯಹೂದ್ಯರು ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಅವರಿಂದ ಸಂತಾನವನ್ನು ಪಡೆದಿದ್ದಾರೆ. ಸಮರದವರು ಅಂದ್ರೆ ಯಾರ ಸಂತಾನ ಅಂದ್ರೆ ಅನ್ಯರು. ಆ ಅನ್ಯರು ಏನ್ ಮಾಡಿದ್ದಾರೆ ಅಂದ್ರೆ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಂತ ಯಾರಂದ್ರೆ ಯಹೂದ್ಯರು ಮದುವೆ ಮಾಡಿಕೊಂಡು ಅವರನ್ನು ಸಂಸಾರ ಮಾಡಿ ಅನೇಕ ಮಕ್ಕಳನ್ನು ಪಡೆದಾಗ ಇಲ್ಲಿ ಯಾಜಕನಾದಂತ ಎಜ್ರ ಹೇಳುವಂತ ಮಾತೇನಂದ್ರೆ, ನೀವು ಅನ್ಯ ಜನರಿಂದ ಸ್ತ್ರೀಯರನ್ನು ತೆಗೆದುಕೊಂಡು ಬಂದಿದ್ದೀರಿ, ಆ ಸ್ತ್ರೀಯರನ್ನು ಬಿಟ್ಟು ನೀವು ಇವಾಗ ಬೇರೆ ಆಗಬೇಕು ಅಂತ ಹೇಳಿ ಎಜ್ರ ಹೇಳುವಾಗ ಅಲ್ಲಿರ್ತಕ್ಕಂಥ ಎಲ್ಲ ಯಹೂದ್ಯರು ಏನ್ ಮಾಡ್ತಿದಾರ, ಯಾಜಕನಾದ ಎಜ್ರನೇ ನೀನು ಹೇಳಿದಂತೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ನಾವು ಅನ್ಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ್ರೆ ನಿಜ, ಆ ಸ್ತ್ರೀಯರನ್ನು ಇವಾಗ ನೀನು ಬಿಟ್ಟು ಬಿಡೋದು ಹೇಳ್ತಾ ಇದ್ದಿಲ್ಲ, ನಾವು ಬಿಟ್ಟು ಬಿಡುವುದೇ ನಮ್ಮ ಕೆಲಸ ಹೇಳಿದ್ರೆ ನಾವು ಕೇಳ್ತೇವೆ ಎಂಬುದಾಗಿ ಹೇಳುವಂಥ ಮಾತಿಲ್ಲ. ಏನಾಗ್ತದೆ ನೋಡಿ 11ನೇ ವಚನ, ಈಗ ನಿಮ್ಮ ಪಿತೃಗಳ ದೇವರಾದ
ಯೆಹೋವನಿಗೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಆತನ ಚಿತ್ತಾನುಸಾರವಾಗಿ ದೇಶ ನಿವಾಸಿಗಳನ್ನು ಅನ್ಯ ಜನರಿಂದ ತಂದ ಹೆಂಡತಿಯರನ್ನು ಬಿಟ್ಟು ಬೇರೆಯಾಗಿರಿ ಅನ್ನಲು ಕೂಡಿ ಬಂದವರೆಲ್ಲರೂ ಗಟ್ಟಿಯಾಗಿ ನೀನು ಹೇಳಿದಂತೆ ಮಾಡುವುದು ನಮ್ಮ ಕರ್ತವ್ಯ. ಅಂದಾಗ ಏನಾಗುತ್ತೆ, ಬಿಟ್ಟಾಗ ಸಮರದವರಲ್ಲಿ ಪ್ರೀತಿ ಹುಟ್ಟುತ್ತದ ಅಥವಾ ದೇಶ ಹುಟ್ಟುತ್ತದೆ? ದೇಶ. ಯಾಕಂದ್ರೆ ಅನ್ಯ ಸ್ತ್ರೀಯರಂದ್ರೆ ಸಮರದವರ ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ದೇವರಿಗೆ ಒಳಗಾಗಿ ಅನ್ಯ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳೋದು ತಪ್ಪು ಅಂತ ಹೇಳಿ ತಿಳ್ಕೊಂಡಾಗ, ಅರ್ಥ ಆದಾಗ ಆ ಸ್ತ್ರೀಯನ್ನು ಬಿಟ್ಟು ಕೊಟ್ಟಾಗ ಆ ಸಮರದವರಲ್ಲಿ ಏನು ಬರ್ತದ, ಅರೆ ನಮ್ಮ ಹೆಣ್ಮಕ್ಳನ್ನು ಮದುವೆ ಮಾಡಿಕೊಂಡು ಇವರು ಬಿಟ್ಟು ಕೊಟ್ಟಿದ್ದಾರ, ನಮ್ಮ ಹೆಣ್ಮಕ್ಳಿಗೆಲ್ಲ ಇವ್ರು ನಮ್ಮ ಹೆಣ್ಮಕ್ಳಿಗೆಲ್ಲ ಹಾಳು ಮಾಡಿದ್ದಾರೆ ಎಂಬುದಾಗಿ ಅವರಲ್ಲಿ ಒಂದು ಪಗ, ಅವನ ದ್ವೇಷ, ಅಸೂಯೆ ತುಂಬಿದಕ್ಕೋಸ್ಕರ ಸಮರದವರು ಯಹೂದ್ಯರಂದ್ರೆ ಇಷ್ಟಪಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಎಲ್ಲ ಸ್ತ್ರೀಯನ್ನು ಬಿಟ್ಟಿದ್ದಾರೆ, ಇವರು ಮದುವೆ ಮಾಡಿಕೊಂಡಿದ್ದಾರೆ, ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ನಮಗೆ ಯಾವುದೇ ಸಂಬಂಧ ಬೇಡ, ಇವರಿಗೆ ನಮಗೆ ಯಾವುದು ಅನುಮತಿ ಬೇಡ ಎಂಬುದಾಗಿ ಅವ್ರನ್ನು ಕೂಡ ಏನು ಮಾಡಿದ್ರೆ ಸಮರದವರು ಯಹೂದ್ಯರನ್ನು ಬಿಟ್ಟಿದ್ದಾರೆ. ಯಹೂದ್ಯರಿಗೆ ದ್ವೇಷಿಸ್ತಿದ್ದಾರೆ. ಯಾರು? ಸಮರದವರು ದ್ವೇಷಿಸ್ತಿದ್ದಾರೆ. ಕಾರಣವೇನು? ಅವರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಬಿಟ್ಟು ಕೊಟ್ಟಂಥವ್ರು ಯಾರು? ಯಹೂದ್ಯರು. ಬಿಟ್ಟುಕೊಡೋದಕ್ಕೋಸ್ಕರನೇ ಅವಳು ಏನು ಮಾಡ್ತಿದ್ದಾರೆ, ಸಮರದವರು ಇವರನ್ನು ಪ್ರೀತಿಸ್ತಾ ಇಲ್ಲ. ಇದೇ ಕಾರಣ. ಇದು ಎರಡನೇ ಕಾರಣ. ಏನಾಗಿದೆ, ಮೊದಲನೇದೇನೆಂದ್ರೆ ಸಮರದವರು ದೇವರ ಆಲಯವನ್ನು ಕಟ್ಟೋದಕ್ಕೆ ಅಡ್ಡು ಬಂದಕ್ಕೋಸ್ಕರ ಯಹೂದ್ಯರೇನಾಗಿದೆ, ಭೇದ ಉಂಟಾಗಿದೆ. ಇವರು ಸಮರದವರಿಗೆ ಏನಾಗಿದೆ ಅಂದ್ರೆ ತಮ್ಮ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಬಿಟ್ಟುಕೊಡೋದಕ್ಕೋಸ್ಕರ ಇವರಲ್ಲಿ ಭೇದ ಹುಟ್ಟುಕೊಂಡಿದೆ, ಇವರನ್ನು ಕೂಡ ಕೋಪ ಹುಟ್ಟುಕೊಂಡಿದೆ. ಅದಕ್ಕೋಸ್ಕರನೇ ಆ ಸಮರ ಸ್ತ್ರೀ ಯಾವಾಗ ಸುವಾರ್ತೆ ನೋಡ್ತಿದ್ದಲ್ಲ, ಯಾವಾಗ ಸುವಾರ್ತೆ 4ನೇ ಅಧ್ಯಾಯ 8ನೇ ಜನ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಯಹೂದ್ಯರಿಗೂ ಸಮರದವರಿಗೂ ಬಳಕೆ ಇರಲಿಲ್ಲ. ಕಾರಣ ಏನು? 2 ಕಾರಣ ಗೊತ್ತಾಯ್ತು ಪ್ರಿಯರೇ. ಇವಾಗ 2 ಕಾರಣ ಏನಂತೆ? ಮೊದಲನೇದಾಗಿ ಯಹೂದ್ಯರಿಗೆ ಸಮರ ಯಾಕೆ ಬಳಕೆ ಇರಲ್ಲ ಅಂದ್ರೆ, ಮೊದಲನೇದಾಗಿ ಯಹೂದ್ಯರಲ್ಲಿ ಇರ್ತಕ್ಕಂಥದ್ದು ದೇವರ ಆಲನ್ನು ಕಟ್ಟೋದಕ್ಕೆ ಅಡ್ಡಿ ಮಾಡಿದಂಥವರು ಸಮರದವರು. ಎರಡನೇದಾಗಿ ಏನಪ್ಪ, ಸಮರದ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಬಿಟ್ಟು ಕೊಡೋದಕ್ಕೋಸ್ಕರ ಸಮರದವರಲ್ಲಿ ಕೂಡ ಒಂದು ಕೋಪ. ಅದಕ್ಕೋಸ್ಕರನೇ ಆ ಸಮರದವರಿಗೂ ಮತ್ತು ಯಹೂದ್ಯರಿಗೂ ಬಳಕೆ ಇಲ್ಲದಿರೋದಕ್ಕೆ ಕಾರಣ. ಇದೇ ಕಾರಣ ಪ್ರಿಯರೇ. ಈ 2 ಕಾರಣಗಳಿಂದ ಆ ಸಮರದವರು ಯಹೂದ್ಯರು ಬಳಕೆ ಆಗೋದನ್ನು, ಒಂದು ಸಂಪರ್ಕ ಇರುವುದನ್ನು, ಪ್ರೀತಿ ಇಲ್ಲದೆ ಇರತಕ್ಕಂಥದ್ದು ಕಾರಣ ಪ್ರಿಯರೇ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತ ಸಮರ ಸ್ತ್ರೀ ಜೊತೆ ಬಂದು ಆ ಭಿನ್ನಾಭಿಪ್ರಾಯ ಅನೇಕ ಮಾತುಗಳು ಹೇಳಿ ಆ ಸಮಸ್ಯೆ ಇರತಕ್ಕಂಥ ಭಿನ್ನಾಭಿಪ್ರಾಯವನ್ನು ಯಹೂದ್ಯರಿಗೆ ಮತ್ತು ಸಮರದವರಿಗೆ ಬಳಕೆ ಇಲ್ಲದಂಥದ್ದು ಭೇದನ ತೊಲಗಿಸಾಕಿ ಆ ಸಮರದವರಿಗೂ ಮತ್ತು ಯಹೂದ್ಯರಿಗೂ ಒಂದು ಮಾಡುವಂತ ಭಾವನೆಯಲ್ಲಿ ಯೇಸು ಪ್ರಭು ಅವ್ರ ಜೊತೆ ಮಾತಾಡಿ ಅನೇಕ ಸಂಭಾಷಣೆ ಮಾಡುವಾಗ ಆ ಯಹೂದ್ಯರು ಯೇಸು ಕ್ರಿಸ್ತನ ಸೇರಿಸಿಕೊಂಡು ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಯೇಸು ಕ್ರಿಸ್ತನ ಅಂಗೀಕರಿಸಿ ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಲೋಕ ರಕ್ಷಕನಾಗಿ ತಿಳಿದುಕೊಂಡು ಸಮರದವರು ಮತ್ತು ಯಹೂದ್ಯರು ನಾವೆಲ್ಲರೂ ದೇವರ ಮಕ್ಕಳು ಎಂಬುದಾಗಿ ಆಲೋಚನೆ ಮಾಡಿ ತಿಳಿದುಕೊಂಡು ಕ್ರಿಸ್ತನ ಮಾತಿಗೆ ಒಳಪಟ್ಟು ದೇವರಿಗೋಸ್ಕರ ಬದುಕ್ತಾರೆ ಪ್ರಿಯರೇ. ಅದಕ್ಕೆ ಇದನ್ನು ಮಾತಾಡುವಂಥ ಸಬ್ಜೆಕ್ಟ್ ಏನಂದ್ರೆ ಸಮರದವರಿಗೂ ಯಹೂದ್ಯರಿಗೂ ಬಳಕೆ ಇರೋದಕ್ಕೆ ಕಾರಣ ಏನಂತ ನಾವು ಆಲೋಚನೆ ಮಾಡುವಾಗ ಈ 2 ಕಾರಣ ಇದೆ ಪ್ರಿಯರೇ. ಅದಕ್ಕೋಸ್ಕರ ಯೇಸುಪ್ರಭು ಬಂದು 2 ತಿಳಿಸಿದಾಗ ಅವರಿಬ್ಬರು ಒಂದಾಗಿ ದೇವರಾಗಿ ತಿಳ್ಕೊಂಡು ದೇವರಿಗೋಸ್ಕರ ಬದುಕ್ತಾರೆ ಪ್ರಿಯರೇ. ಈ ದಿನ ನಾವು ಕೂಡ ದೇವರಿಗೋಸ್ಕರ ನಾವೆಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ದೇವರಿಗಾಗಿ ಬದುಕಬೇಕಂತ ಹೇಳಿ ಈ ಚಿಕ್ಕ ಸಂದೇಶವನ್ನು ಕೊಡ್ತಾ ಈ ಸಂದೇಶವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಪ್ರಿಯರೇ. ನಿಮ್ಮೆಲ್ಲರಿಗೂ